ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಗಣೇಶನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಗಣೇಶ ವಿಘ್ನಕಾರಕ, ಹಾಗೆ ಪ್ರತಿಯೊಂದು ಕೆಲಸಕ್ಕೂ ಗಣೇಶನನ್ನ ನೆನೆದ್ರೆ ಒಳ್ಳೇದಾಗತ್ತೆ ಅಂತ ಮಾತ್ರ ಗೊತ್ತು. ಆದ್ರೆ ಗಣೇಶನ ಬಗ್ಗೆ ನಿಮ್ಗೆ ಗೊತ್ತಿಲ್ಲದ ಕೆಲವು ನಿಗೂಢ ಸಂಗತಿಗಳು ಕೂಡ ಇದೆ. ಅದೇನ್ ಗೊತ್ತಾ? ಅದರ ಒಂದು ಡೀಟೇಲ್ ಹೇಳ್ತೀನಿ, ಕೇಳಿಸ್ಕೊಡಿ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ, ನೀವು ಮಿಸ್ ಮಾಡ್ಲೇಬಾರದು. ಸನಾತನ ಧರ್ಮದಲ್ಲಿ ಯಾರು ಏನೇ ಪೂಜೆ ಸಮಾರಂಭಗಳನ್ನ ಮಾಡಿದ್ರು ಮೊದಲ ಪೂಜೆ ಮಾತ್ರ ಗಣೇಶನಿಗೆ ಸಲ್ಲತ್ತೆ. ಇದೇ ಕಾರಣದಿಂದಾಗಿ ನಮ್ಮ ಸಂಸ್ಕೃತಿಯಲ್ಲಿ ಗಣೇಶನನ್ನ ಅತಿ ಹೆಚ್ಚು ಪೂಜಿಸುವ ದೇವ್ರು ಅಂತ ಹೇಳ್ಬೋದು. ಇನ್ನು ಆನೆಯ ತಲೆ ಹೊಂದಿರುವ ಗಣಪತಿಯ ಬಗ್ಗೆ ಇರುವ ನಿಗೂಢ ಕಥೆಗಳು ಹಾಗೂ ಗಣಪತಿಯ ಶ್ರೀಮಂತಿಕೆ ಆತನನ್ನ ವಿಶ್ವದಾದ್ಯಂತ ಪೂಜಿಸುವಂತೆ ಮಾಡಿದೆ. ಅಂತೆಯೇ ಗಣೇಶನ ಅಥವಾ ಗಣಪತಿಯ ಚಿತ್ರಣದ ಬಗ್ಗೆ ಇರುವ ನಿಗೂಢತೆಗಳ ಕುರಿತು ಕೆಲವೊಂದು ಮಾಹಿತಿಗಳನ್ನ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮನೋವಿಜ್ಞಾನಿಗಳ ಪ್ರಕಾರ ಗಣಪತಿಯನ್ನ ನಿಗ್ರಹಿತ ಲೈಂಗಿಕತೆಗೆ ಸಂಬಂಧಿಸಿದಂತೆ ವ್ಯಾಖ್ಯಾನಿಸ್ತಾರೆ, ಅಥವಾ ಗಣಪತಿಗೂ ಇಂದ್ರಿಯ ನಿಗ್ರಹಕ್ಕೂ ಸಂಬಂಧವಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಆತನನ್ನ ಅತೀಂದ್ರಿಯ ಶಕ್ತಿಯ ಮೂಲ ಅಂತ ಕೂಡ ಹೇಳ್ತಾರೆ. ಗಣಪತಿಯನ್ನ ಜನಪದದೊಂದಿಗೂ ಗುರುತಿಸಲಾಗುತ್ತೆ. ಇನ್ನು ಯೋಗಿಗಳಂತೂ ಗಣೇಶನನ್ನ ಬ್ರಹ್ಮಾಂಡದ ಒಡೆಯ ಅಂತ ಪೂಜಿಸಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಮ್ಮನ್ನ ಬೆಸೆಯುವ ಶಕ್ತಿ ಅಂತ ನಂಬಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಸಾಮಾನ್ಯವಾಗಿ ಗಣಪತಿ ಅಂದ್ರೆ ನಮ್ಗೆ ತಕ್ಷಣನೇ ಹೊಳೆಯೋದು ಮಾರ್ಗದರ್ಶನ ನೀಡುವ ಶಕ್ತಿ ಎಂಬುದು. ಗಣಪತಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುವ ಮೊದಲ ಗುರು. ಗಣಪತಿ ನಮ್ಮೆಲ್ಲರನ್ನ ವಿಶ್ವದ ಶಕ್ತಿಯೊಂದಿಗೆ ಒಗ್ಗೂಡಿಸುವ ಶಕ್ತಿ. ಆದ್ರಿಂದ ಎಲ್ಲಾ ಧಾರ್ಮಿಕ ಕ್ರಿಯೆಗಳಲ್ಲೂ ಗಣಪತಿಗೆ ಮೊದಲ ಪೂಜೆ. ಆದ್ರೆ ಗಣಪತಿಗೆ ಇಲಿ ವಾಹನವಾಗಿರೋದು ಈ ಸೃಷ್ಟಿಯಲ್ಲಿ ಸಣ್ಣದು ದೊಡ್ಡದು ಎಲ್ಲವನ್ನ ಸಮಾನ ಗೌರವದಿಂದ ಕಾಣ್ಬೇಕು ಅನ್ನೋ ಸಂದೇಶ ಕೂಡ ಕೊಡತ್ತೆ. ಇನ್ನು ಗಣೇಶನ ಹೆಸರು ಅಷ್ಟೇ ಸ್ವಾರಸ್ಯಕರವಾಗಿದೆ. ಗಣೇಶ ಅಂದ್ರೆ ಗಣಗಳ ಈಶ ಅಥವಾ ಗಣಗಳ ಪತಿ ಅಂತಾನೂ ಹೇಳ್ಬೋದು. ಇಲ್ಲಿ ಗಣಗಳನ್ನ ಪ್ರಾಣಿಗಳೆಂದು ಪರಿಗಣಿಸಿದ್ರೆ ಆನೆಯ ಮುಖ ಹೊಂದಿರುವ ಗಣೇಶ ಆನೆಯ ರೂಪದಲ್ಲಿ ಪ್ರಾಣಿಗಳ ನಾಯಕನಾಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಗಣಪತಿ ಸಂಸಾರದ ಶಕ್ತಿಗಳನ್ನ ಒಗ್ಗೂಡಿಸಿ ಅದನ್ನ ಪಶುಪತಿ ಅಂದ್ರೆ ಶಿವನಿಗೆ ಅರ್ಪಿಸ್ತಾನೆ. ಇನ್ನು ಗಣ ಅಂದ್ರೆ ಸಂಸ್ಕೃತದ ಶಬ್ದಗಳು ಹಾಗೂ ಮಂತ್ರಗಳು ಆಗಿದ್ದು, ಶಬ್ದಗಳ ಮೂಲ ಓಂ ಆಗಿದ್ದು, ಓಂ ಸ್ವರೂಪದಲ್ಲಿ ಗಣಪತಿ ಸಂಸ್ಕೃತ ಶಬ್ದ ಹಾಗೂ ಮಂತ್ರಗಳನ್ನು ನಿಯಂತ್ರಿಸ್ತಾನೆ. ಇನ್ನು ಅದೇ ಗಣವನ್ನ ನಮ್ಮ ಪ್ರಾಣ ಹಾಗೂ ಇಂದ್ರಿಯಗಳಿಗೆ ಸಮೀಕರಿಸಿಕೊಂಡ್ರೆ ಗಣೇಶ ಅವುಗಳನ್ನ ನಿಯಂತ್ರಿಸುವ ಮೂಲವಾದ ಆತ್ಮಶಕ್ತಿಯೂ ಹೌದು. ಮನುಷ್ಯನ ಇಂದ್ರಿಯಗಳಿಗೂ ಗಣಪತಿಗೂ ಇರುವ ಸಂಬಂಧದ ಬಗೆಗಿನ ಸ್ವಾರಸ್ಯ ಏನಪ್ಪಾ ಅಂದ್ರೆ, ದೇಹದ ಷಟ್ ಚಕ್ರಗಳಲ್ಲಿ ಗಣಪತಿ ಮೂಲಾಧಾರ ಕ್ಷೇತ್ರದಲ್ಲಿರುವ ಶಕ್ತಿ. ಇದು ಭೂತತ್ವವನ್ನು ನಿಯಂತ್ರಿಸಿ ಕುಂಡಲಿನಿ ಶಕ್ತಿಯನ್ನ ಹಿಡ್ಕೊಂಡಿರುತ್ತೆ. ಆದ್ರಿಂದ ಗಣಪತಿಗೆ ಮೂಲಾಧಾರ ಕ್ಷೇತ್ರ ಸ್ಥಿತಿ ಅನ್ನೋ ವರ್ಣನೆ ಕೂಡ ಇದೆ. ಆರಂಭದ ಮೊದಲು 600 ಪ್ರಾಣಾಯಾಮಗಳೇ ಗಣೇಶನ ಪೂಜೆ. ಇದರಿಂದ ಶರೀರದ ಎಲ್ಲಾ ಭಾಗಗಳು ಶುದ್ಧವಾಗುತ್ತೆ. ಇದೇ ಗಣ ಎಂಬುದನ್ನ ಮನುಷ್ಯ ಮಾಡುವ ಕರ್ಮಗಳಿಗೆ ಸಮೀಕರಿಸಿಕೊಂಡ್ರೆ ಮನುಷ್ಯ ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಪ್ರತಿಫಲ ನೀಡುವ ದೇವತೆಯೂ ಸಹ ಗಣಪತಿಯೇ ಆಗಿದ್ದು, ನಾವು ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ವಿಘ್ನ ನಿವಾರಕ ಗಣಪತಿಗೆ ಪೂಜೆ ಸಲ್ಲಿಸಿದ್ರೆ ಅದು ನಿರ್ವಿಘ್ನವಾಗಿ ಯಶಸ್ವಿಯಾಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಇವೆಲ್ಲದರ ಜೊತೆಗೆ ಗಣಪತಿ ಶಿವನ ಮಗನಾಗಿದ್ದು ಶಿವನ ಪ್ರತಿನಿಧಿಯೂ ಹೌದು. ಶಿವನನ್ನ ಪಶುಪತಿ ಅಂತ ಕೂಡ ಕರೆಯಲಾಗುತ್ತೆ. ಶಿವ ಪಶುಪತಿ ಆದ್ರೆ ಪಶುಗಳಲ್ಲಿ ಅಗ್ರಗಣ್ಯ ಗಣಪತಿಯಾಗಿದ್ದು ಪ್ರಪಂಚವನ್ನ ನಿಯಂತ್ರಿಸ್ತಾ ಇರುವ ತತ್ವ ಶಿವ ಸ್ವರೂಪಿಯಾಗಿದೆ. ಗಣೇಶ ಹಾಗೂ ಶಿವ ಇಬ್ಬರು ಓಂ ಸ್ವರೂಪಿಗಳೇ ಆಗಿರೋದ್ರಿಂದ ಗಣೇಶನನ್ನ ಪೂಜಿಸಿದ್ರೆ ಅದು ಶಿವನನ್ನು ತಲುಪುತ್ತೆ, ಶಕ್ತಿ ಸ್ವರೂಪಿಯಾದ ಮಾತೆಯನ್ನು ತಲುಪುತ್ತೆ ಅನ್ನೋ ನಂಬಿಕೆ ಕೂಡ ಈಗಲೂ ಎಲ್ಲರಲ್ಲೂ ಇದೆ. ಸೊ ಗೊತ್ತಾಯ್ತಲ್ಲ ಗಣೇಶನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಕೆಲವು ನಿಗೂಢ ಸಂಗತಿಗಳು. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಅರ್ಥ ಆಗಿದೆ ಅಂತ ಕೂಡ ಅನ್ಕೊಂಡಿದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.